ಸಂಕ್ರಾಂತಿ ಬಂತು ಮನಸ್ಸಲ್ಲಿ. ಸೆಕೆಂಡ್ ಜನರೇಷನ್ ಆಫ್ ಯಗ್ನೂರೂರು ಇದು ಫಸ್ಟ್ ಜನರೇಷನ್ ಯಗ್ನೂರೂರಿ ಮಗಳೇ ಇದು ಡೈರೆಕ್ಟ್ ಇದು ಸೀತಾ. ಸುಮಾರು 6 ವರ್ಷಗಳ ಕಾಲ ಇದನ್ನ ಫಾಲೋ ಮಾಡಿ ತಗೊಂಡೆ ಅವ್ರ ಹತ್ರ ನಾನು. ಬಿದ್ದೋಗಿದಾಗೂ ಕೊಟ್ಟಿದ್ದವ್ರು, ಬೀಳಿಲ್ಲ ಅಂದ್ರೆ ಕೊಡ್ತಿದ್ರು ಕೊಡಿಲ್ಲ ಗೊತ್ತಿಲ್ಲ ನನಗೆ, ಬಿದ್ದಾಗ ಕೊಟ್ಟರು. ಇದೆ 1 ತಿಂಗಳು ಕರುನಿ ಎದ್ದೊಂಡಿರಲಿಲ್ಲ ಮೇಲ್ಕೆ. ಕೆಲವ್ರು ಹೇಳಿದ್ರು ಕಟ್ಗೆ ಕೊಟ್ಬಿಡು ಯಾಕೆ ಇಂಥ ಕರುಗಳನ್ನೆಲ್ಲ ಮಡಿಕೊಂಡಿದ್ದಿ ಅಂತ. ನೋಡಪ್ಪ, ಶಾಕೋ ಶ್ರಮ ನಂದು, ಪ್ರೀತಿ ನಂದು, ಸಮಯ ನಮ್ದು, ನಿಮ್ಗೆ ಏನು ತೊಂದರೆ ಕೊಡ್ತಾ ಇಲ್ಲ, ಅವು ನನ್ನಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಉಳಿಸ್ಕೊಂಡೆ ಅದನ್ನ. ಇವತ್ತು ನಿಂತ್ಕೊಂಡೈತೆ ನೋಡಕ್ ದೃಷ್ಟಿ ಸಾಲದವನ್ನ. ಅವ್ನು ಮಯೂರ ಅಂತ ಹೆಸರಿಟ್ಟಿದ್ದೀನಿ ಅವನಿಗೆ. ಒಂದು ಅರ್ಧ ಗಂಟೆ 1 ಗಂಟೆ ಅಷ್ಟು ತಾಳ್ಮೆಯಿಂದ ಹಾಲು ಕುಡಿಸಿ ಅದನ್ನ ಬದುಕಿಸ್ಕೊಂಡು. ಈ ತರ ಬಂದಾಗ ಚಾಲೆಂಜಸ್ ಜಾಸ್ತಿ ಇದೆ. ತಳಿ ಸಂರಕ್ಷಣೆಯಲ್ಲಿ ತುಂಬಾ ಕಣ್ಣೀರಿದೆ, ನೋವಿದೆ, ಕಷ್ಟ ಇದೆ. ಬಟ್ ನಾವು ಭಾವನಾತ್ಮಕವಾಗಿ ಪ್ರೀತಿ ವಿಚಾರವಾಗಿ ನೋಡಿದಾಗ ಸಂರಕ್ಷಣೆ ಮಾಡ್ಲೇಬೇಕು ಅಂತ ನಿಂತಾಗ ಇವನ್ನೆಲ್ಲ ಪಕ್ಷರಸು ಮಾಡ್ಲೇಬೇಕಾಗುತ್ತೆ. ನಮಸ್ಕಾರ ನನ್ನ ರೈತ ಮಿತ್ರ, ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಸೀತಾ ಮತ್ತು ಗೊಂಬೆ ಈ 2 ಹಳ್ಳಿಕಾರ ಹಸುವಿನ ಕತೆ ಏನು ಅಂತ ತಿಳಿಯೋಣ ಇವತ್ತು. ತುಂಬಾನೇ ಅಳಿವಿನ ಅಂಚಲ್ ಇದ್ದಂತ ಈ 2 ಹಸುಗಳು ಇವತ್ತು ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಕ್ಕೆ 2 ಕಣ್ ಸಾಲದು. ಬನ್ನಿ ಹೋಗೋಣ, ಯಾವ ತರ ಇದೆ ಅಂತ ನೋಡೋಣ. ಅಟ್ಯಾಕ್ ಮಾಡ್ತವೆ. ಅದು ಮೊನ್ನೆ ಎಕ್ಸ್ಪ್ರೆಸ್ ಆಯ್ತು ಇಲ್ಲಿ ನನಗೆ. ಹೆಂಗೆ ಅಂತಂದ್ರೆ, ಸೀತಾ ಕರು ಹಾಕಿತ್ತು, ಗೊಂಬೆ ಬೇರೆ ಹರಡದಾಗಿತ್ತು. ಬಟ್ 2 ಹರಡಲಿದ್ದು, ಅದೊಂದು ಹರಡಲಿ ಇದೊಂದು ಹರಡಲಿ. ಗೊಂಬೆ ಸೀತಾ ಕರು ಹಾಕ್ದಾಗ ಯಾರೋ ಒಬ್ರು ಪುಸ್ತಕ ಬರ್ದಿದ್ದೀನಿ ನಿಮ್ ಬಗ್ಗೆ ತಿಳ್ಕೊಂಡೆ ಬಂದಿದ್ದೀನಿ ಅಂತ ಹೇಳಿದ್ರು. ಅವ್ರ ಜೊತೆ ಇಬ್ರು ಬಂದ್ರು ನಿಮ್ ತರನೇ. ಎಂಟ್ರಿ ಆಯ್ತದಲ್ಲ, ಕರು ಹಾಕೊಂಡು ನೆಕ್ತಾಯ್ತು. ಗೊಂಬೆ ಹತ್ರಕ್ಕೆ ಹೋಗ್ಬಿಡ್ಲಿಲ್ಲ ಅವ್ರನ್ನ ಅಟ್ಯಾಕಿಂಗ್ ಮಾಡೋದು ತಳ್ಬಿಡ್ತು, ಇಲ್ಲಿಗನ ಓಡಿಸ್ಕೋಬಹುದು, ಗೇಟ್ ತನಕ ಓಡಿಸ್ಬಿಡ್ತು ಅವ್ರನ್ನ. ನಾನು ಹಿಂದೆ ಹೋಗಿ ಅದನ್ನ ಕರ್ಕೊಂಡು ವಾಪಸ್ ಬಂದೆ. ಸೊ ಹಳ್ಳಿಕಾರಲ್ಲಿ ತಿಳ್ಕೊಳ್ಳೋದು ಭಾರಿ ಇದೆ. ಅವ್ರದ್ದು ಗುಣಲಕ್ಷಣಗಳು, ಮೈಂಡ್ ಸೆಟ್ ತುಂಬಾ ವಂಡರ್ಫುಲ್ ಆಗಿದೆ. ಹೇಳ್ಬೇಕು ಅಂದ್ರೆ ಅದ್ಭುತವಾಗಿದೆ. ಒಂಥರ ಎಷ್ಟು ಪುಸ್ತಕ ಬರೋದು ಸಾಲ ಗೋಮಾತೆ ಬಗ್ಗೆ. ಬನ್ನಿ ಬನ್ನಿ ನೋಡೋಣ ನಿಮ್ಮ ಗೊಂಬೆ ಮತ್ತೆ ಸೀತಾನ. ಇದ್ಕೊಳ್ಳಿ, ಆ ಕಡೆ ಹೋಗಿ ಆ ಕಡೆ ಹೋಗಿ. ಇರಮ್ಮ ಅವಳೇ ಸೀತಾ ನೋಡಿ. ಕರು ಹಿಡ್ಕೊಂಡು ಇರಮ್ಮ ಹಿಡ್ಕೊಂಡಾಗಲ್ಲ ನೋಡಿ. ಕ್ಯಾರೆಕ್ಟರಿಸ್ಟಿಕ್ಸ್, ಹಳ್ಳಿಕರ್ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಗೆ ಗೊತ್ತಾಗ್ತಿದೆ. ಅದು ಏನಾಗ್ಬಿಟ್ಟಿದ್ರೆ ಈಗ ತುಂಬಾ ಜನ ಕರು ಹಾಕಿದ ತಕ್ಷಣ ಮಾರ್ಕೊಂಡು ಪಾಪ ಅವಕ್ಕೂ ಗೊತ್ತಾಗ್ಬಿಟ್ಟಿದೆ ಇನ್ನೆಲ್ಲಿ ನಮ್ಮ ಮಕ್ಳನ್ನ ದೂರ ಮಾಡ್ಬಿಡ್ತಾರೆ ಅಂತ. ನಾನಂತೂ ತಗೊಂಡ್ ಹೋಗಲ್ಲ. 2 ದಿವಸದಿಂದ ಸ್ವಲ್ಪ ಅವ್ನಿಗೆ ಇಂಡೈಜೆಷನ್ ಆಗಿದೆ. ನೆನ್ನೆ ನಮ್ಮ ಸ್ನೇಹಿತರು ಶಿವರು ಮತ್ತೆ ನಾವು ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಹಿಂಗಾಕಿ ಮಾಡ್ತಾ ಇದೀವಿ. ಇದು ಸೀತಾ, ನಾನು ಆಗ್ಲೇ ಹೇಳಿದ್ನಲ್ಲ. ಸೊ ಇದು ತುಂಬಾ ನಿತ್ರಾಣ ಆಗಿತ್ತಂತ ಈಗ ಕರು ಹಾಕಿದೆ, ಒಂದು ಓರಿ ಕರು. ಆ ಕಡೆ ಇದ್ದಾನೆ ಕಳ್ಳ ಅವನು. ಅದು ಗೊಂಬೆ, ಇದು ಗೊಂಬೆ. ಅವಳು ನೋಡಿ ಹೆಣ್ಕರು ಹಾಕಿದಾಳೆ. ಸೊ ಇವೆರಡೂ ಕೂಡ ಸಂಕಷ್ಟ ಸ್ಥಿತಿಯಲ್ಲಿ ಕಳೆದ ಬೇಸಿಗೆನಲ್ಲಿ ಮಳೆ ಇರ್ದಿರೋ ಕಾರಣ ಹುಲ್ಲಿನ ಅಭಾವದಲ್ಲಿ ಹುಲ್ಲಿಲ್ದೆ 4-6 ತಿಂಗಳು ಬಳಲಿ ಬಿದ್ಬಿಟ್ಟಿದ್ವು ಹಸುಗಳು ಎರಡೂನು ಕೂಡ. ಇದ್ರ ಮಗಳು ಆಚೆ ಕಡೆ ತೋರಿಸ್ನಲ್ಲ, ಅದ್ರ ಮಗಳು ಉಳಿತಿದೆ ಅನ್ನೋದು ನಮ್ಗೆ ಗ್ಯಾರಂಟಿ ಇರ್ಲಿಲ್ಲ. ಸೊ ಈಗ ಸ್ವಲ್ಪ ಬಡವಾಗಿದೆ, ಕರು ಹಾಕ್ತಂಗ ಕಾಣಿಸುತ್ತೆ. ಸೊ ಈ ಸೀತಾ ಇದ್ದಾಳಲ್ಲ ತುಂಬಾ ಚುರುಕು, ಈ ಗೊಂಬೆ ಇದ್ದಾಳಲ್ಲ ಇನ್ನೂ ಚುರುಕು. ಅದರದೇ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ ಮೇಲೂ ಇದ್ರದೇ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ ಮೇಲೂ. ಸೊ ಎರಡೂ ಕೂಡ ಅದು ಒಂದು ಗುಂಪಿನ ದಂಧೆಯಲ್ಲಿ ಇದ್ದುದು, ಇದು ಒಂದು ಗುಂಪಿನ ದಂಧೆಯಲ್ಲಿ ಇದ್ದುದು. ಅದರ ತಾಯಿ ಯಗ್ನೂರವರಿಗೆ ಹುಟ್ಟಿದ್ದು. ಇದು ಸೆಕೆಂಡ್ ಜನರೇಷನ್ ಆಫ್ ಯಗ್ನೂರವರಿದ್ದು. ಇರ ಮಕ್ಕಳೇ, ಸೆಕೆಂಡ್ ಜನರೇಷನ್ ಆಫ್ ಯಗ್ನೂರವರಿದ್ದು ಇದು ಫಸ್ಟ್ ಜನರೇಷನ್ ಯಗ್ನೂರವರಿ ಮಗಳೇ ಇದು ಡೈರೆಕ್ಟ್ ಇದು ಸೀತಾ. ಸುಮಾರು 6 ವರ್ಷಗಳ ಕಾಲ ಇದನ್ನ ಫಾಲೋ ಮಾಡಿ ತಗೊಂಡೆ ಅವ್ರ ಹತ್ರ ನಾನು. ಬಿದ್ದೋಗಿದಾಗೂ ಕೊಟ್ಟಿದ್ದವ್ರು, ಬೀಳಿಲ್ಲ ಅಂದ್ರೆ ಕೊಡ್ತಿದ್ರು ಕೊಡಿಲ್ಲ ಗೊತ್ತಿಲ್ಲ ನನಗೆ, ಬಿದ್ದಾಗ ಕೊಟ್ರು. ಇವಾಗ ಎದ್ದದೆ ಇದು. ಈಗ 1 ಕರು ಹಾಕಿದೆ ಸದ್ಯಕ್ಕೆ. ಕೊಡಲ್ಲ ಬಿಡಮ್ಮ ನಿನ್ ಕರುನ, ಇಟ್ಕೊಂಡು ಹೋಗಲ್ಲ ಇರ್ಚಿನ. ಸೊ ಇದರಲ್ಲಿ ಆಕ್ಚುಲಿ ಮೊದ್ಲೆಲ್ಲ ಹಳ್ಳಿಕರ ಹಸುಗಳಿಗೆ ಕಾಯಿಲೆಗಳು ಇರ್ತಿರ್ಲಿಲ್ಲ. ಹೌದು. ಈಗೇನಾಗ್ತಿದೆ ಸರ್ ಅಂದ್ರೆ, ಲಂಪಿಸ್ ಮೊದ್ಲು 4 ವರ್ಷದ ಕೆಳಗಡೆ FMD, ಫುಟ್ ಮೌತ್ ಡಿಸೀಸ್ ಅಂತ ಬಂತು. ಅದು ದೊಡ್ಡ ಚಾಲೆಂಜ್ ಆಯ್ತು ನಮ್ಗೆ. ಹೊಸದಾಗೆ ವೆಟರ್ನರಿ ಡಾಕ್ಟರ್ಗಳು ಹೇಳ್ತಿದ್ರು, ನಾವು 100 ವರ್ಷಗಳಿಂದ ಇತಿಹಾಸದಲ್ಲಿ ಈ ತರ ಕಾಯಿಲೆಗಳು ಯಾವತ್ತೂ ನೋಡೂ ಇಲ್ಲ ಕೇಳೂ ಇಲ್ಲ ಅಂತ ಹೇಳ್ಬಿಟ್ಟು. ಈಗ ಲಂಪಿ ಸ್ಕಿನ್ ಅಂತ ಬಂತಿದೆ. ಸೊ ಇವೆಲ್ಲರಲ್ಲೂ ನಾನು ಒಬ್ರು ಡಾಕ್ಟರ್ ನೆನ್ಕೋಬೇಕು ಅಂದ್ರೆ ಡಾಕ್ಟರ್ ದರ್ಶನ್ ಅಂತ, ಕುಣಗಲ್ ವೆಟರ್ನರಿ ಡಾಕ್ಟರ್. ಅವ್ರು ಕಾಣದಿರೋ ದೇವ್ರು ನನ್ಗೆ. ಅವರು ಅಲ್ಲಿಂದಾನೆ ನಮ್ಗೆ ಇಂಟ್ರಾವೇನ್ಸು, IM, ಇಂಟ್ರಾಮಸ್ಕ್ಯುಲರು ಈ ತರ ಗೈಡ್ ಮಾಡಿದ್ರು. ನನ್ ಕೆಲವೊಂದು ಕರುಗಳು ನಿತ್ರಾಣ ಆದಾಗ IV ಹಾಕೊಳ್ಳೋದು, ಮತ್ತೆ IM, ಇಂಟ್ರಾಮಸ್ಕ್ಯುಲರ್ ನಮ್ ರಿಮೋಟ್ ಏರಿಯಾ ಆಗಿದ್ರಿಂದ ವೆಟರ್ನರಿ ಡಾಕ್ಟರ್ಗಳು ಅವೈಲಬಿಲಿಟಿ ಕಡಿಮೆ ಇಲ್ಲಿ. ಹೌದು.
ಸೊ ಕಾಯಿಲೆಗಳು ಈ ಹಳ್ಳಿ ಕರ್ಗುನು ಕೂಡ ಅಟ್ಯಾಕ್ ಆಗ್ತಿದೆ. ಇವು ಎಷ್ಟು ರೋಗ ರೆಸಿಸ್ಟೆನ್ಸ್ ಇದ್ರೂ ಕೂಡ ಹಳ್ಳಿ ಕರ್ಗೂ ಆ ಕಡೆ ಅಟ್ಯಾಕ್ ಆಗ್ತದೆ. ಲಂಪಿ ಸ್ಕಿನ್ ಮಾತ್ರ ತುಂಬಾ ಅಟ್ಯಾಕ್ ಆಗ್ತಿದೆ ಈಗ. ಸೊ ಅವ್ರಿಗೆ ತುಂಬಾ ನಾನು ನೆನ್ಸ್ಕೋತೀನಿ ಡಾಕ್ಟರ್. ನಾನು ನೆನೆ ಅವ್ರಿಗೆ ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಕೂಡ ಗೈಡ್ ಮಾಡ್ತಾರೆ. ಈ ತರ ಇಂಡೈಜೆಷನ್ ಆಗಿದೆ ಅಂತ ಅಂದಾಗ ಪ್ರೊಸೀಜರ್ ವೈಸ್ ಹೋಗ್ತಾರೆ. ಒಂದೊಂದು ಸ್ಟೆಪ್ನು ಕೂಡ ತುಂಬಾ ಅವರು ಕೂಡ ಭಾವನಾತ್ಮಕವಾಗಿ ಹಸುಗಳ ಜೊತೆ ಸಂಬಂಧ ಬೆಳೆಸ್ಕೊಂಡಾಗ ಅದ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ನಾವು ಯಾವತ್ತೂ ಅಷ್ಟೇ, ಯಾವತ್ತು ನಾವು ಭಾವನಾತ್ಮಕವಾಗಿ ನೋಡ್ತೀವಿ ಅದ್ರದ್ದು ವ್ಯಾಲ್ಯೂ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಯಾವತ್ತು ನಾವು ವ್ಯಾಪಾರ ದೃಷ್ಟಿಯಿಂದ ನೋಡ್ತೀವಿ ಅದ್ರ ವ್ಯಾಲ್ಯೂ ನಮ್ಗೆ ಅರ್ಥನೇ ಆಗಲ್ಲ. ನಾವ್ ಯಾವತ್ತು ಭಾವನಾತ್ಮಕವಾಗಿ ನೋಡ್ಲೇಬೇಕು ಅದನ್ನ. ಯಾಕಂದ್ರೆ ನಮ್ ಸಂಸ್ಕೃತಿ ಉಳಿಸ್ಕೋಬೇಕು ಅಂದ್ರೆ ನಾವು ಭಾವನಾತ್ಮಕವಾಗಿ ಇಟ್ಕೋಬೇಕು. ಹೌದು. ಸೊ ಇನ್ನೊಬ್ರನ್ನ ನಾನು ನೆನ್ಸ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಬಾರ್ಡರ್ ಅಲ್ಲಿ ಓರಿ ಬಸವರಾಜ್ ಅಂತ ಇದ್ದಾರೆ. ಅವರು ಮತ್ತೆ ಅವ್ರ ಬ್ರದರ್ಸ್ ಇವ್ರದ್ರು ಅಂತ ಹೇಳ್ಬಿಟ್ಟು ಯಾವುದೇ ಕಾಯಿಲೆ ಇದ್ರು ಕೂಡ ನಮ್ಗೆ ಸಾಥ್ ಕೊಟ್ಕೊಂಡು ಶಕ್ತಿ ತುಂಬಿಕೊಂಡು ಸುಬ್ಬಿ ಅಂತ ಸುಭದ್ರ ಅಂತ ಇದ್ದಾಳಲ್ಲಿ, ಅವಳು ಯಗ್ನೂರು ಮೂರನೇ ಜನರೇಷನ್ ಓರಿದ್ದು. ಕರು ಹಾಕಿದ್ಲು, 3 ದಿನ ಹಾಲು ಕುಡಿಸಿದ್ಲು, 4ನೇ ದಿನ ನಂದಲ್ಲ ಅನ್ನೋ ತರ ಹೊರಟಾಗ್ಬಿಟ್ಲು ಕರುನ. ಅವಾಗ ಚಾಲೆಂಜಸ್, ಇರಮ್ಮ ನಂದಲ್ಲ ಅನ್ನೋ ತರ ಹೊರಟಾಗ್ಬಿಟ್ಲು. ಆವಾಗ ಹಾಲು 3 ತಿಂಗಳು ಬೇರೆ ಹಸುಗೆ ಊಡಾಕಿ ಹಾಲು ಕುಡಿಸಿ ಅದನ್ನ ಉಳಿಸ್ಕೊಂಡಿದೀವಿ, ಯಾವ್ದನ್ನ ಆರುಷಿನ. ಸೊ ಆವಾಗಂತೂ ಅವ್ರದ್ದು ತುಂಬಾ ಹೆಲ್ಪಿಂಗ್ ಹ್ಯಾಂಡ್ಸ್ ಎಕ್ಸ್ಟೆಂಡ್ ಮಾಡಿದ್ರು ನನಗೆ. ಬಹಳ ಯಾವ ಸಮಯ ಬೆಳಿಗ್ಗೆ ಸಂಜೆ ಎಲ್ಲ ಬಂದು ಹಾಲು ಕುಡಿಸಿದ್ರು. ಯಾಕಂದ್ರೆ ಒಬ್ರು ಹಿಡ್ಕೋಬೇಕು, 2 ಕರುಗಳನ್ನ ಬಿಡ್ಬೇಕು ಅಂದ್ರೆ ಕೆಲವೊಂದು ಹಸುಗಳು ಇನ್ನೊಂದು ಕರುಗಳನ್ನ ಹತ್ರ ತಗೊಳಲ್ಲ. ಸ್ಮೆಲ್ಲು ಫ್ಲೂಯಿಡ್ ನೆಕ್ಕಿರ್ತಾವಲ್ವಾ, ಅದ್ರ ಸ್ಮೆಲ್ ಇರ್ತದೆ, ಇದು ನಂದೇ ಕರು ಅಂತ ಗೊತ್ತಿರ್ತದೆ ಅವಕ್ಕೆ. ಸೊ ಬೇರೆ ಕರುಗಳನ್ನ ಹತ್ರ ತಗೊಳಲ್ಲ, ಕೆಲವೊಂದು ತಗೊಳ್ತವೆ. ಅದಕ್ಕೆ ನಾವು ಬಿಟ್ಟಾಗ ತಗೋತಾ ಇರ್ಲಿಲ್ಲ. ಯಶೋಧ ಅಲ್ಲಿದ್ದಾಳೆ ಮನೆ ಹತ್ರ, ಅವಳು ಬೇರೆ ಕರುನ್ ತಗೋತಾ ಇರ್ಲಿಲ್ಲ. ಅವಾಗೆಲ್ಲ ಚಾಲೆಂಜಸ್ ಇತ್ತು. ತುಂಬಾ ಎಕ್ಸ್ಟೆಂಡ್ ಮಾಡಿದ್ರು ನನಗೆ. ಶಿವರುದ್ರು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಇನ್ನೊಬ್ರು ಯಶೋಧ ಮಗ, ಅವನಿಗೆ ಸ್ಪೈನಲ್ ಕಾರ್ಡ್ ಡಿಫೆಕ್ಟ್ ಆಗಿದೆ. 1 ತಿಂಗಳು ಕರುನಿ ಎದ್ದೊಂಡಿರಲಿಲ್ಲ ಮೇಲ್ಕೆ. ಕೆಲವ್ರು ಹೇಳಿದ್ರು ಕಟ್ಟಿಗೆ ಕೊಟ್ಬಿಡು, ಯಾಕೆ ಇಂಥ ಕರುಗಳನ್ನೆಲ್ಲ ಮಡಿಕೊಂಡಿದ್ದಿ ಅಂತ. ನೋಡಪ್ಪ, ಶಾಕೋಶ್ರಮ ನಂದು, ಪ್ರೀತಿ ನಂದು, ಸಮಯ ನಮ್ದು, ನಿಮ್ಗೆ ಏನು ತೊಂದರೆ ಕೊಡ್ತಾ ಇಲ್ಲ, ಅವು ನನ್ನಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಉಳಿಸ್ಕೊಂಡೆ ಅದನ್ನ. ಇವತ್ತು ನಿಂತ್ಕೊಂಡೈತೆ, ನೋಡಕ್ ದೃಷ್ಟಿ ಸಾಲದವನ್ನ. ಅವ್ನು ಮಯೂರ ಅಂತ ಹೆಸರಿಟ್ಟಿದ್ದೀನಿ ಅವನಿಗೆ. 1 ತಿಂಗಳು ಎದುರ್ತಾ ಇರ್ಲಿಲ್ಲ. ಹಿಂದೆ ಒಬ್ರು ಇಟ್ಕೋಬೇಕಾಗಿತ್ತು, ಮುಂದೆ ಒಬ್ರು ಇಟ್ಕೋಬೇಕಾಗಿತ್ತು ಹಾಲು ಕುಡ್ಸಕ್ಕೆ. 1 ತಿಂಗಳು ಕೂಡ ಬೆಳಗ್ಗೆ ಸಂಜೆ ಆಲ್ಟರ್ನೇಟ್ ನೋಡಿ ಅರ್ಧ ಗಂಟೆ 1 ಗಂಟೆ ಅಷ್ಟು ತಾಳ್ಮೆಯಿಂದ ಹಾಲು ಕುಡಿಸಿ ಅದನ್ನ ಬದುಕಿಸ್ಕೊಂಡು. ಈ ತರ ಬಂದಾಗ ಚಾಲೆಂಜಸ್ ಜಾಸ್ತಿ ಇದೆ. ತಳಿ ಸಂರಕ್ಷಣೆಯಲ್ಲಿ ತುಂಬಾ ಕಣ್ಣೀರಿದೆ, ನೋವಿದೆ, ಕಷ್ಟ ಇದೆ. ಬಟ್ ನಾವು ಭಾವನಾತ್ಮಕವಾಗಿ ಪ್ರೀತಿ ವಿಚಾರವಾಗಿ ನೋಡಿದಾಗ ಸಂರಕ್ಷಣೆ ಮಾಡ್ಲೇಬೇಕು ಅಂತ ನಿಂತಾಗ ಇವನ್ನೆಲ್ಲ ಪಕ್ಷರಸು ಮಾಡ್ಲೇಬೇಕಾಗುತ್ತೆ. ಭಾವನಾತ್ಮಕವಾಗಿ ಸಂಬಂಧ ಇಟ್ಕೊಂಡ್ರೆ ಮಾಡ್ಲೇಬೇಕಾಗುತ್ತೆ. ನೋಡಿ, ಫುಲ್ ತಾಯಿದು ತಂದೆದಿಲ್ಲ, ಅದು ತಂದೆ ತಾಯಿ 50% ಎತ್ಕೊಂಡಿದೆ ಕ್ಯಾರೆಕ್ಟರಿಸ್ಟಿಕ್ಸ್. ಇದಂಗೆ ಅಂದ್ರೆ ತಾಯಿದು ತುಂಬಾ ಎತ್ಕೊಂಡಿದೆ. ಇದು ಎಷ್ಟನೇ ಜನರೇಷನ್? ಫಸ್ಟ್, ಸೆಕೆಂಡ್, 3rd ಜನರೇಷನ್ ಆಫ್ ಯಗ್ನೂರ್ ಅವರು ಇದ್ದು ಮಗಳು. ಇದು ಸರ್, ಇದು ಹುಟ್ಟಾಗ ಹಿಂಗೆ ಸ್ವಲ್ಪ ಬೆಳ್ಳಕ್ಕೆ ಇರುತ್ತೆ ಅನ್ಸುತ್ತಲ್ಲ? ಅದು ತಾಯಿ ಮೇಲೆ ತಾತನ ಮೇಲೆ ಬಂದಿರ್ತದೆ, ಜೆನೆಟಿಕ್ ಮೇಲೆ ಕಲರ್ ಚೇಂಜ್. ಅಲ್ಲ, ಇದೇನಂದ್ರೆ ನೋಡಿ, ಇದು ಒಂಚೂರ್ ಬ್ಲಾಕ್ ಕಾಣಿಸ್ತಾ ಇದೆ, ಒಂಚೂರು ವೈಟ್ ಕಾಣಿಸ್ತದೆ, ಆಮೇಲೆ ಇದೇ ತರ ಸ್ವಲ್ಪ ಬ್ಲಾಕ್ ಆಗುತ್ತೆ ಅನ್ಸುತ್ತಲ್ಲ, ಕಪ್ ಬರುತ್ತೆ ಅನ್ಸುತ್ತೆ. ಇಲ್ಲ, ವೈಟ್ ಇರೋ ಕಡೆ ವೈಟ್ ಇರ್ತದೆ ನೋಡ, ಹಂಗ ಆ ತರ ಇರ್ತದೆ. ಬ್ಲಾಕ್ ಇದ್ರೆ ಬ್ಲಾಕ್ ಆಗುತ್ತೆ. ಇದು ಸ್ವಲ್ಪ ಕೆಂದಕ್ಕಿದೆ ಅಲ್ಲ, ಅದಕ್ಕೆ ಕೆಂದೆ ಇಲ್ಲ, ವೈಟ್ ರೂಪಾಯಿ ಬಣ್ಣ. ಆಕ್ಚುಲಿ ರೂಪಾಯಿ ಬಣ್ಣನೇ ಇರಮ್ಮ ರೂಪಾಯಿ ಬಣ್ಣನೇ ಪ್ಯೂರ್. ರೂಪಾಯಿ ಬಣ್ಣನೇ ಪ್ಯೂರ್ ಹಳ್ಳಿ ಕಾರು. ಬಂದ್ಬಿಟ್ರೆ ಬೆಸ್ಟ್. ಸೊ ಅವಳು ಸ್ವಲ್ಪ ಕಾಮ್ ಆಗ್ತಾಳೆ. ಖಂಡಿತ. ಅಳಿವಿನ ಅಂಚಲ್ಲಿ ಇದ್ದಂತ ಸೀತಾ ಮತ್ತು ಗೊಂಬೆನ ನೋಡಿ ಯಾವ ತರ ಇವರು ಇದನ್ನ ಸಂರಕ್ಷಿಸಿ ಇವತ್ತು ಇದು 2 ಕರುಗಳನ್ನ ಕೊಟ್ಟಿದೆ. ಸೊ ಈ ತರ ಒಂದು ಪುಣ್ಯವಾದ ಕೆಲಸ ಮಾಡ್ತಾ ಇರೋ ಅಂತ ಚೇತನ್ ಅವ್ರಿಗೆ ನಿಜವಲ್ಲೂ ಒಂದು ತುಂಬ ಹೃದಯದ ಧನ್ಯವಾದಗಳು ಸರ್. ಇದೇ ತರ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡೋ ಅಂತ ಶಕ್ತಿ ನಿಮ್ಗೆ ಭಗವಂತ ಕೊಡ್ಲಿ. ಈ ತರ ಇನ್ನೂ ಒಂದಷ್ಟು ಹಸುಗಳು ಇದೇ ತರ ಒಂದು ಅಳಿವಿನ ಅಂಚಲ್ಲಿದೆ. ಸೊ ನೀವುಗಳು ಯಾರಿಗೂ ಇವ್ರಿಗೆ ಬಂದು ಸಹಾಯ ಮಾಡೋದ್ ಬೇಡ. ಸೊ ಈ ತರ ಒಂದಷ್ಟು ಹಸುಗಳು ನಿಮ್ಗೆ ಎಲ್ಲಾರು ಕಂಡ್ರೆ ದಯವಿಟ್ಟು ಅದನ್ನ ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.